ರಾಜ್ಯದಲ್ಲಿ ತಲೆದೋರಿರುವ ಆಂತರಿಕ ಬೇಗುದಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮದ್ದು ಅರಿತಾರ? ಈ ಪ್ರಶ್ನೆ ಈಗ ಉದ್ಭವ ಆಗಿದೆ. ಈಗಾಗಲೇ ಬೆಂಗಳೂರಿಗೆ ಆಗಮಿಸಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಸಭೆಗಳಿಗೆ ಗೃಹ ಸಚಿವ ಜಿ ಪರಮೇಶ್ವರ್ ಮತ್ತು ಸಚಿವ ರಾಜಣ್ಣ ಗೈರು ಹಾಜರಾಗಿರೋದು ಊಹಾಪೋಹಗಳಿಗೆ ಮತ್ತೆ ಇಂಬು ನೀಡುವಂತೆ ಆಗಿದೆ. ಇತ್ತೀಚೆಗೆ SC ST ಶಾಸಕರ ಸಭೆ ನಡೆಸಲು ಮುಂದಾಗಿದ್ದಾಗ ಹೈಕಮಾಂಡ್ ರದ್ದು ಮಾಡೋಕೆ ಹೇಳಿತ್ತು. ಅದರ ಮುಂದುವರೆದ ಭಾಗವಾಗಿ ಜಿ ಪರಮೇಶ್ವರ್ ಗೈರು ಹಾಜರಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬಹಿರಂಗ ಹೇಳಿಕೆಗಳನ್ನು ನೀಡದಂತೆ ಸುರ್ಜೇವಾಲಾ ಅವರು ತಾಕೀತು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಏನು ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದ್ವು, ಇನ್ನರ್ ಸಭೆಗಳು ನಡೀತಾ ಇದ್ವು, ಇವೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಹೈಕಮಾಂಡ್ ಈಗ ಮುಂದಾಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ. ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸಹ ಹೌದು. ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಶಾಸಕರ ಜೊತೆ, ಪ್ರಮುಖರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಚರ್ಚೆಗಳು ಬರ್ತಾ ಇದೆ ಪವರ್ ಶೇರಿಂಗ್ ವಿಷಯವಾಗಿ, ಇದು ಚರ್ಚೆ ನಡೀಬಾರ್ದು, ಯಾರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ತಾಕೀತು ಮಾಡಿದ್ದಾರೆ. ಆದರೆ ಡಿನ್ನರ್ ಮೀಟಿಂಗನ್ನು ಹಿಂದೆ ಒಂದ್ಸರಿ ಆಯೋಜನೆ ಮಾಡಲಿಕ್ಕೆ ಮುಂದಾದಂಥ ಜಿ ಪರಮೇಶ್ವರ್ ಅವರು ಹೈಕಮಾಂಡ್ನ ಸೂಚನೆಯಂತೆ ಅದನ್ನು ರದ್ದು ಮಾಡಿದರು. ಅಂದರೆ SC ST ಶಾಸಕರ ಸಭೆಯನ್ನು ಮಾಡಬೇಕು ಅಂತ ಅವ್ರು ಮುಂದಾಗಿದ್ರು. ಆದರೆ ಹೈಕಮಾಂಡ್ ಬೇಡ ಆ ಸಭೆಯನ್ನು ಮಾಡೋದು ಅಂತ ಹೇಳಿತ್ತು. ಆದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರೆದಂಥ ಸಭೆಗೆ ಜಿ ಪರಮೇಶ್ವರ್ ಬಂದಿಲ್ಲ. ಕರ್ನಾಟಕ ಸರ್ಕಾರದ ನಂಬರ್ 3 ಸಿದ್ದರಾಮಯ್ಯ, DK ಶಿವಕುಮಾರ್ ನಂತರ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಗೈರು ಹಾಜರಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಪರವಾಗಿ ಪದೇ ಪದೇ ಬ್ಯಾಟಿಂಗ್ ಮಾಡ್ತಾ ಇದ್ದಂಥ ಸಚಿವ ರಾಜಣ್ಣ, ಸಿದ್ದರಾಮಯ್ಯ ಅವರು ಇನ್ನು ಮುಂದಿನ 5 ವರ್ಷ ಮುಖ್ಯಮಂತ್ರಿ ಅಂತೇಳಿ ಅವರು ಸಮಯ ಸಿಕ್ಕಾಗೆಲ್ಲ, ಅವಕಾಶ ಸಿಕ್ಕಾಗೆಲ್ಲ ಹೇಳಿದ್ದಾರೆ. ಅವ್ರ ಮೇಲೆ ಒಂದು ರೀತಿ DK ಶಿವಕುಮಾರ್ಗೆ ಮತ್ತು ಪರಮೇಶ್ವರ್ ಅವರಿಗೆ ಒಂದು ರೀತಿ ತೊಡರುಗಾಲಿದ್ದಂಗೆ ಆಗಿದ್ರು. ಆದರೆ ಅವರೂ ಸಹ ಈ ಸಭೆಗಳಿಗೆ ಬಂದಿಲ್ಲ. ಇಬ್ಬರು ಪ್ರಮುಖರು ಅಂದರೆ ಭಿನ್ನಮತಕ್ಕೆ ಏನು ಡಿನ್ನರ್ ಮೀಟಿಂಗ್ಗಳು ನಡೀತಾ ಇತ್ತು ಮತ್ತು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು, ಇವೇ ಚರ್ಚೆ ಮೂಲ ಆಗಿತ್ತು, ಸಮಸ್ಯೆ ಮೂಲ ಆಗಿತ್ತು. ಆದರೆ ಅವರೇ ಬಂದಿಲ್ಲ ಸಭೆಗಳಿಗೆ. ಹಾಗಾಗಿ ಏನಾಗ್ತಿದೆ ಕಾಂಗ್ರೆಸ್ಸಲ್ಲಿ, ಎಲ್ಲವೂ ಸರಿ ಇದೆಯಾ? ಮತ್ತು ಈಗೇನು ಬಂದಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ನಲ್ಲಿ ಈಗ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡ್ತಾರ, ಅಥವಾ ಸಮಸ್ಯೆ ಇದೆ ಅಂತ ಎಲ್ರಿಗೂ ಕಾಣೋ ಹಾಗೆ ಮಾಡಿ ಹೋಗ್ತಾರ? ಏನಾಗುತ್ತೆ ನೋಡಬೇಕಾಗಿದೆ. ಆದರೆ ಸುರ್ಜೇವಾಲಾ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ. ನಿರಂತರ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಮನವೊಲಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರಿಗೋ ಬಹಿರಂಗ ಹೇಳಿಕೆ ನೀಡಬಾರ್ದು ಅಂತ ತಾಕೀತು ಸಹ ಮಾಡಿದ್ದಾರೆ. ಆದರೆ ಈ ತಾಕೀತು ಇದೆ ಮೊದಲೆಲ್ಲ ಮಾಡಿದ್ದು, ಹಿಂದೆನೂ ಸಹ ಮಾಡಿದ್ರು. ಆದರೆ ರಾಜಣ್ಣ ಸುಮ್ಮನಿದ್ದಿಲ್ಲ. ರಾಜಣ್ಣ ಒಂದು 2-3 ಸರಿ ಹೇಳಿದ್ದಾರೆ, ಒಂದು 5-6 ಸರಿ ಹೇಳಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾವ ದಾಳವನ್ನು ಉಳಿಸ್ತಾರೆ, ಯಾವ ಪರಿಹಾರ ಸೂತ್ರವನ್ನು ಮಂಡಿಸ್ತಾರೆ, ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅಂತ ನೋಡಬೇಕಾಗಿದೆ.